ಮಹಾಶಯರೇ, ನೀವೇನ್ ಮಾಡ್ತಿದ್ದೀರಾ? ಹುರುಳಕಾಳು ಉಂಡೆ ಮಾಡ್ತಿದ್ದೀರೋ ಅಥವಾ ಹುರುಳಿಕಾಳು ಉಂಡೆ ಮಾಡ್ತಿದ್ದೀರೋ? ಹುರುಳಿಕಾಳು ಉಂಡೆ. ಹಂಗ್ ಬನ್ನಿ ದಾರಿಗೆ. ಅಬ್ಬಾ, ಅಟ್ಲೀಸ್ಟ್ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸಕ್ಕೆ ನಾನು ಒಬ್ಳಾದ್ರೂ ಇದ್ದೀನಿ. ಬನ್ನಿ. ಅದು ಉಂಡಿನೂ ಅಲ್ಲ, ಉಂಡಾನೂ ಅಲ್ಲ, ಉಂಡೆ ಮಧ್ಯದಲ್ಲಿದೆ. ಆ ಕಡೆ ಗಂಡಸು ಅಲ್ಲ. ಬನ್ನಿ. ಜಾಸ್ತಿ ಆಗೋಯ್ತು ನಿಮ್ದು. ಈಗ ಸಂತೋಷ್ ರಾಜ್ ಅವರು ಏನ್ ತಯಾರಿಸ್ತಿದ್ದೀರಾ? ಉಂಡೆ. ಓಕೆ, ಈ ಹುರುಳಿಕಾಳು ಉಂಡೆ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಹುರುಳಿಕಾಳನ್ನ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದೀವಿ. ಕಡಲೆ ಬೀಜ, ತುಪ್ಪ, ಏಲಕ್ಕಿ ಪುಡಿ, ಗಸಗಸೆ, ಎಳ್ಳು. ಮೊದಲು ಏನ್ ಮಾಡ್ತೀರಾ? ಬೆಲ್ಲನ ಪಾಕ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ತಾ ಇರೋದು. ತೆಳುವಾಗಿರ್ಬೇಕಾ ಪಾಕ ಅಥವಾ ಸ್ವಲ್ಪ ಗಟ್ಟಿ ಇರ್ಬೇಕಾ? ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಪೂರ್ತಿನೂ ತೆಳ್ಳಗಿರ್ಬಾರ್ದು, ಸ್ವಲ್ಪ ಮೀಡಿಯಂ. ಇದಕ್ಕೆ ಹುರ್ಕೊಂಡು ಪುಡಿ ಮಾಡಿರುವಂತ ಪುಡಿ ಹುರುಳಿಕಾಳು. ಹುರ್ಕೊಂಡಿರೋದ್ರಿಂದ ಬಹಳ ಸುಲಭವಾಗಿ ಆಗುತ್ತೆ, ಬೇಗ ಆಗುತ್ತೆ. ಶೇಂಗಾ ಹಾಕ್ತಿದ್ದೀನಿ. ಓಕೆ, ನೀವೇ ಹೇಳ್ಬೇಕು ಸಾಕು ಅಂತ. ಹಾಕ್ಬೇಕು. ಅಲ್ಲಪ್ಪ, ಸಪ್ನ ಕೈಯಲ್ಲಿ ಹೆಲ್ಪ್ ತಗೊಳ್ಳೋ ಬದಲು ಯಾರೋ ನಿಮ್ಮ ಪಾರ್ಟ್ನರ್ನ ಕರ್ಕೊಂಡ್ ಬರ್ಬೋದಿತ್ತಲ್ಲ. ನಾವ್ ಅದನ್ನೇ ಹೇಳಿದ್ದು. ಕೇಳಲಿಲ್ವೇ ಮಾತು? ಏನೋ ದೊಡ್ಡದಾಗಿ ಹೇಳಿದ್ರಿ. ನಾವೇನಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು? ನಾವೇ ಇದೀವಿ, ನಾವೇ ಮಾಡ್ತೀವಿ ಅಡುಗೆ ಅಂತ. ಈಗ ಗಸಗಸೆ ಹಾಕ್ತಿದ್ದೀರಾ. ಎಳ್ಳು. ಎಳ್ಳು ಎಷ್ಟು ಬೇಕಾಗತ್ತೆ? ಎಳ್ಳು ಒಂದು ಅರ್ಧ ಸ್ಪೂನು, ಇಲ್ಲ 1 ಸ್ಪೂನು. ಎಳ್ಳನ್ನು ಕೂಡ ನೀವು ಹುರ್ಕೊಂಡಿದ್ದೀರಾ? ಎಳ್ಳು ಹುರಿದಿರೋದು? ಅದು ಹುರಿದಿರೋದು. ಏಲಕ್ಕಿ ಪುಡಿ. ಹುರಿದಿರೋ ಎಳ್ಳು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋಕೆ? ಅದ್ರ ಪರಿಮಳ ಕೂಡ ಅಷ್ಟೇ ಬಹಳ ಚೆನ್ನಾಗಿರುತ್ತೆ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ. ಈಗ ಹುರ್ಕೊಂಡು ಪುಡಿ ಮಾಡ್ಕೊಂಡಿರುವಂತ ಹುರುಳಿಕಾಳು, ಆನಂತರ ಏಲಕ್ಕಿ ಪುಡಿ, ಆಮೇಲೆ ಗಸಗಸೆ, ಮತ್ತೆ ಹುರ್ಕೊಂಡಿರುವಂತ ಎಳ್ಳು, ಇಷ್ಟನ್ನು ಹಾಕಿದಿರಾ ಅಲ್ವಾ? ಯಾವ್ದರದೇ ಒಂದು ಉಂಡೆ ಮಾಡಕ್ ಹೋದ್ರು ನಿಮ್ಗೆ ತುಪ್ಪ ಬೇಕಾಗುತ್ತೆ. ಅದಕ್ಕೆ ತುಪ್ಪ, ಈ ರವೆ ಉಂಡೆ ಮಾಡಿ ಅಥವಾ ಚೆನ್ನಾದ ಉಂಡೆ ಮಾಡಿ. ನೆನಪಾಯ್ತು ನೋಡಿ, ಈಗ ಆಗ್ತಾ ನೆನಪಿಲ್ಲ. ಇಲ್ಲ, ಬರ್ತೋಗಿತ್ತು. ಇಲ್ಲ, ಮರ್ತಿಲ್ಲ. ಬಿಕಾಸ್ ಇದು ಹದ ಮಿಕ್ಸ್ ಆಗ್ಬೇಕಲ್ಲ. ಆದ್ರೆ ಎಳ್ಳಿನ ಉಂಡೆಗೆ ಮಾತ್ರ ಒಂಚೂರು ತುಪ್ಪ ಬೇಕಾಗೋದೇ ಇಲ್ಲ. ಎಳ್ಳಲ್ಲಿ ಎಣ್ಣೆ ಇರುತ್ತೆ ಅಲ್ವಾ? ಅದ್ರಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಅಂದ್ರೆ ಯಾವ್ದು ಬೇಕಾಗೋದೇ ಇಲ್ಲ. ಹಾಗೇನೆ ಕ್ಲೀನ್ ಆಗಿ ಉಂಡೆ ಮಾಡ್ಬಿಡ್ಬೋದು ಅದ್ರೊಳಗೆ. ಸ್ಪೆಷಲಿ ಘಮ ಏನೋ ತುಂಬಾ ಚೆನ್ನಾಗಿದೆ. ಸುರೇಶಿಗೆ ಮಾಡ್ತಾ ಇರೋದು. ರುಚಿ ಹೇಗಿರುತ್ತೋ ಗೊತ್ತಿಲ್ಲ. ಬೇಡಪ್ಪ, ಅದ್ಯಾರೋ ಹೇಳಿದಲ್ಲ ಫಸ್ಟ್ಗೆ, ಯಾರೋ ಹೆಂಗಸರೆಲ್ಲ ಒತ್ತಾಯ ಮಾಡಿದ್ರು ಮಾಡ್ಕೊಟ್ಟೆ ಅಂತ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಾನು ತಿನ್ನೋಕೆ ಖಂಡಿತ ಸಾಧ್ಯ ಇಲ್ಲ. ಈಗ ಇದಾಗಿದೆ. ಸ್ವಲ್ಪ ತುಪ್ಪ ಕೈಗೆ ಸವರ್ಕೊಂಡ್ಬಿಟ್ರೆ ಕೈಗೆ ಮೆತ್ಕೊಳ್ಳಲ್ಲ. ಇದಲ್ಲಪ್ಪ ಸಂತೋಷ್, ಮಾಡೋಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೀನಿ. ಅವ್ರು ಮೇಡಮ್ ತಿನ್ನೋಕೆ ಎಷ್ಟು ಕಷ್ಟ ಪಡ್ಬೋದು, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸುರೇಶ್, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಫಸ್ಟ್ಗೆ ಕೇಳ್ಬೋದಿತ್ತಲ್ಲ. ನೋಡು, ಅಂತ ವಿಷಯದಲ್ಲಿ ಯಾವತ್ತು ಸಂಕೋಚ ಪಡಬಾರ್ದು. ಇದು ಮಾಡ್ಕೊಂಡು ಕೇಳಿದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಸಪ್ನ, ಹುರುಳಿಕಾಳು ಉಂಡೆ ರೆಡಿ. ಹುರುಳಿಕಾಳು ಉಂಡೆ ಸಿದ್ಧವಾಯ್ತು. ಹುರುಳಿಕಾಳಿನ ಉಂಡೆ ಬೇಕಾಗುವ ಸಾಮಗ್ರಿಗಳು: ಹುರಿದ ಹುರುಳಿಕಾಳಿನ ಪುಡಿ, ಕಡಲೆ ಬೀಜ, ತುಪ್ಪ, ಏಲಕ್ಕಿ ಪುಡಿ, ಗಸಗಸೆ, ಎಳ್ಳು ಮತ್ತು ಬೆಲ್ಲ. ಮಾಡುವ ವಿಧಾನ: ಬಾಣಲೆಗೆ ಬೆಲ್ಲ, ನೀರು, ಹುರಿದ ಹುರುಳಿಕಾಳಿನ ಪುಡಿ, ಕಡಲೆ ಬೀಜ, ಗಸಗಸೆ, ಎಳ್ಳು, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಬೇಯಿಸಿ ಉಂಡೆ ಕಟ್ಟಿಕೊಂಡರೆ ಹುರುಳಿಕಾಳಿನ ಉಂಡೆ ಸವಿಯಲು ಸಿದ್ಧ.